ನೊಂದ ಜೀವಿ ಅಧ್ಯಾಯ 9. ತುಸು ಹೊತ್ತಿನಲ್ಲೇ ಯಜಮಾನಿ ಮುದುಕನೆದರು ಬಂದು ನಿಂತಳು. ಫಾವಾನ್ ಈಗ ದೇವರ ಪಾದವನ್ನು ಸೇರಿದಾಕೆ 20 ವರ್ಷಗಳಿಂದಲೂ ತಪವನ್ನು ಎಸಗುತ್ತಾ ಒಂದು ಶವ ಸಂಸ್ಕಾರದ ಪೆಟ್ಟಿಗೆಯಲ್ಲೇ ರಾತ್ರಿ ಕಾಲದಲ್ಲಿ ಮಲಗಿ ನಿದ್ದೆ ಮಾಡುತ್ತಿದ್ದಳು. ಅದರೊಳಗಿದ್ದಾಗಲೇ ಅವಳ ಪ್ರಾಣಪಕ್ಷಿ ಹಾರಿದ್ದೂ ಕೂಡ. ಅವಳ ದೇಹವನ್ನು ಆ ಪೆಟ್ಟಿಗೆ ಸಹಿತ ಮಠದ ಪೂಜಾಗೃಹದಡಿಯಲ್ಲಿ ಹೂಳಬೇಕೆಂಬುದೇ ಆಕೆಯ ಅಂತಿಮ ಆಸೆ. ರಾತ್ರಿ ನೀನು ಹಾರೆ ಸಹಿತ ಬಂದು ಚಪ್ಪಡಿಗಳನ್ನೆತ್ತಿ ಗುಳಿ ತೋಡಿ ಪೂಜಾಗೃಹದಲ್ಲೇ ಹೂಳಿಬಿಡು ಎಂದಳು. ಪೊಲೀಸ್ ಕಾನೂನಿಗೆ ವಿರೋಧವಾದ್ದರಿಂದ ಇದು ಯಾರಿಗೂ ತಿಳಿಯಬಾರದಣ್ಣ ಎಂದು ಎಚ್ಚರಿಸಿದಳು. ಮಠದ ಉಪ್ಪು ತಿಂದವನು ನಾನು, ಮಠಕ್ಕೆ 2 ಬಗೆದೇನೆ ಎಂದು ಫಾಚಲವಾನ್ ತಲೆ ಎತ್ತದೆ ಉತ್ತರವಿತ್ತ. ಆದರೆ ಮಠದಿಂದ ಹೊರಕ್ಕೂ ಒಂದು ಶವಪೆಟ್ಟಿಗೆ ಹೋಗಲೇಬೇಕಲ್ಲ ಎಂಬ ಪ್ರಶ್ನೆ ಎದ್ದಿತು. ಮುದುಕ ಅದಕ್ಕೊಂದು ಉಪಾಯ ಸೂಚಿಸಿದ. ಅದರೊಳಗೆ ಯಾರಿಗೂ ಗೊತ್ತಾಗದಂತೆ ಒಂದು ಆಳಿನಷ್ಟು ಭಾರ ಮಣ್ಣು ತುಂಬಿ ಮೊಳೆ ಹೊಡೆದು ಸರಿ ಮಾಡುತ್ತೇನೆ ಎಂದಾಗ ಯಜಮಾನಿಯ ಕಣ್ಣು ಅರಳಿತು. ಅಣ್ಣ, ನೀನು ತುಂಬ ಜಾಣ, ಒಳ್ಳೆಯವನು. ನಾಳೆ ನೀನು ನಿನ್ನ ತಮ್ಮನನ್ನು ಕರೆತರಬಹುದು, ಅವನ ಮಗಳೂ ಬರಲಿ ಎಂದು ಒಪ್ಪಿದಳು. ಗುಡಿಸಲೊಳಕ್ಕೆ ಬರುತ್ತಲೇ ಮುದುಕ ನಡೆದ ಕಥೆಯನ್ನು ಜಾನ್ ವಾಲ್ಜಾನನಿಗೆ ಹೇಳಿದ. ಸನ್ಯಾಸಿಯ ವಿಲಕ್ಷಣ ತಪಸ್ಸಿನಿಂದ ಇಂಥ ಧರ್ಮ ಸಂಕಟ ಒದಗಿತು ಎಂದು ಅವನು ವಿವರಿಸಿದ. ಮಣ್ಣು ತುಂಬಿ ಭರ್ತಿ ಮಾಡುತ್ತೇನೆ ಎಂದು ನಾನು ಸಲಹೆ ಕೊಟ್ಟು ಬಂದೆ ಎನ್ನುತ್ತಲೇ ಜಾನ್, ಮಣ್ಣು ಏಕೆ, ಮನುಷ್ಯನನ್ನೇ ತುಂಬು ಎಂದ. ಮನುಷ್ಯ? ಸತ್ತ ಮನುಷ್ಯ ಎಲ್ಲಿ ಸಿಕ್ಕಬೇಕು ಎಂದು ಅವನು ಹುಬ್ಬೇರಿಸಿದ. ಸತ್ತ ಮನುಷ್ಯ ಬೇಡ, ಜೀವ ಇರುವವನನ್ನೇ ಮಲಗಿಸು ಎಂದಾಗ ಅವನು ಇನ್ನೂ ಬೆರಗಾದ. ನನ್ನನ್ನೇ ಮಲಗಿಸು ಎಂದಾಗ ಅವನಿಗೆ ತಾನು ಕೂತಿದ್ದ ಚಾಪೆಯ ಕೆಳಗೆ ಏನೋ ಆಸ್ಫೋಟಿಸಿ ಅದನ್ನು ಹಾರಿಸಿದ ಹಾಗಾಯಿತು. ಕಾರ್ಮೋಡಗಳ ನಡುವೆ ಚಂದ್ರಮಂಡಲ ಕಾಣಿಸುವ ಹಾಗೆ ಜಾನನ ಮುಖ ಹೊಳೆಯಿತು. ಯಾಕಾಗಬಾರದು? ಈ ಮಠದಿಂದ ಹೊರಕ್ಕೆ ಹೋಗಲೇಬೇಕು ನಾನು. ಮತ್ತೆ ಇಲ್ಲಿಗೆ ಬಂದು ನೆಮ್ಮದಿಯಿಂದ ಇರಬೇಕಾದರೆ ಅಲ್ಲವೇ ಎಂದು ಹೇಳುತ್ತಾ ಜಾನ್ ಕಿರುನಗೆ ಬೀರಿ, ಪೆಟ್ಟಿಗೆಗೆ ಮೊಳೆ ಹೊಡೆಯುವವರು ಯಾರು, ನೀನು ತಾನೇ ಎಂದು ಕೇಳಿದನು. ನಾನೇ ಎಂದು ಮುದುಕ ಉತ್ತರವಿತ್ತಾಗ ಜಾನನಿಗೆ ಸಮಾಧಾನವಾಯಿತು. ಹಾಗಾದರೆ ಒಂದು ಉಪಕಾರ ಮಾಡು ಫಾಚಲವಾನ್. ಪೆಟ್ಟಿಗೆ ಇಟ್ಟಿರುವ ಕೋಣೆಯ ಮೂಲೆಯಲ್ಲಿ ನಾನು ಅವಿತುಕೊಂಡಿರುತ್ತೇನೆ. ನನ್ನ ಆಹಾರಕ್ಕೆ ಏನಾದರೂ ಕೊಟ್ಟಿರು. ನಾಳೆ 3 ಗಂಟೆಗೆ ಆ ಪೆಟ್ಟಿಗೆಯನ್ನು ಹೊರಕ್ಕೆ ಹೊತ್ತುಕೊಂಡು ಹೋಗುವುದಾದರೆ 2 ಗಂಟೆ ಸುಮಾರಿಗೆ ನೀನು ನನ್ನನ್ನು ಒಳಗೆ ಮಲಗಿಸಿ ಮೊಳೆ ಹೊಡೆದು ಬಿಡು ಎಂದಾಗ ಮುದುಕ, ಅಯ್ಯೋ ದೇವರೂ, ನನ್ನಿಂದ ಅಸಾಧ್ಯ ಎಂದು ತಲೆ ಒದರಿದ. ಥತ್, ಏನಪ್ಪ, ಸುತ್ತಿಗೆ ಹಿಡಿದು 4-5 ಮೊಳೆ ಬಿಗಿದರಾಯಿತು ಎಂದು ಜಾನ್ ಧೈರ್ಯ ಹೇಳಿದನು. ಖೈದಿಯ ಜೀವನದಿಂದ ಎಷ್ಟು ಇಕ್ಕಟ್ಟಾದ ಜಾಗದಲ್ಲಾದರೂ ಮುದುರಿಕೊಂಡಿರಲು ಅವನಿಗೆ ಅಭ್ಯಾಸವಾಗಿತ್ತು. ಜ್ವರದಿಂದ ನರಳುವವನು ಜ್ವರ ವಾಸಿಯಾಗಲು ಏನು ಬೇಕಾದರೂ ಮಾಡಲು ಸಿದ್ಧನಾಗಿರುವಂತೆ ಬಂಧನದಲ್ಲಿರುವವನು ಯಾವ ಗಳಿಗೆಯಲ್ಲೂ ಯಾವ ಉಪಾಯದಿಂದಲಾದರೂ ತಪ್ಪಿಸಿಕೊಂಡು ಓಡಲು ಸಿದ್ಧನಿರಬೇಕಲ್ಲವೇ? ಪೆಟ್ಟಿಗೆಯೊಳಗೆ ಸತ್ತಂತೆ ಮಲಗಿ ಗಾಳಿ ಸಿಗದಿದ್ದರೂ ಉಸಿರಾಡುತ್ತಾ ಸಾಯದೆ ಬದುಕಿರಲು ಅವನು ಸಿದ್ಧನಾಗಿದ್ದ. ತೋಟಗಾರನಿಗೆ ಇವೆಲ್ಲ ಹೇಗೆ ಅರ್ಥವಾದೀತು? ನಾನು ಹೇಗೋ ಉಸಿರಾಡಿಕೊಳ್ಳುತ್ತೇನೆ, ಬಾಯ ಹತ್ತಿರ 4-5 ತೂತು ಕೊರೆದು ಬಿಡು, ಮುಚ್ಚಳವನ್ನು ಪೂರ್ತಾ ಬಿಗಿಯಬೇಡ, ಅಷ್ಟೇ, ತುಸು ತಾವು ಬಿಟ್ಟಿರು. ನನಗೀಗ ಒಂದೇ ಚಿಂತೆ, ಇಲ್ಲಿಂದ ಪೆಟ್ಟಿಗೆಯೊಳಗೆ ನನ್ನನ್ನೇನೋ ಸಾಗಿಸಿ ಬಿಡುತ್ತೀಯೇ, ಅಲ್ಲಿ ಸ್ಮಶಾನದಲ್ಲಿ ಏನಾಗುತ್ತೆ ಅದು ಹೇಳು ಎಂದು ಜಾನ್ ಗಲ್ಲದ ಮೇಲೆ ಕೈಯಿಟ್ಟನು. ಅದರದೇನು ಬಿಡಿ ದೇವರು, ಪೆಟ್ಟಿಗೆಯಿಂದ ಹೊರಕ್ಕೆ ನೀವು ಬಂದು ಬಿಟ್ಟರೆ ಗುಳಿಯಿಂದ ಮೇಲಕ್ಕೆ ನಾನೇ ಎಳೆದುಕೊಳ್ಳುತ್ತೇನೆ. ಗುಳಿ ತೋಡುವವನು ಒಬ್ಬ ಕುಡುಕ. ಹೆಂಡ ಅಂದರೆ 3 ಮೈಲಿ ಮೂಗೆಳೆದುಕೊಂಡು ಹಿಂದೆಯೇ ಬರುತ್ತಾನೆ ಎಂದು ಮುದುಕ ಭರವಸೆ ಕೊಟ್ಟ. ಅಲ್ಲಿ ಏನಾಗುತ್ತದೆ ಅಂತ ಹೇಳಲೇ, ಮುಚ್ಚಂಜೆ ಹೊತ್ತಿಗೆ ಸ್ಮಶಾನದ ಬಾಗಿಲು ಹಾಕುವುದಕ್ಕೆ 3/4 ಗಂಟೆ ಇದೆ ಅನ್ನುವಾಗ ನಾವು ಒಳಗಿರುತ್ತೇವೆ. ಪೆಟ್ಟಿಗೆಯನ್ನು ಹೊತ್ತು ತಂದವರು ಹಗ್ಗ ಕಟ್ಟಿ ಅದನ್ನು ಗುಳಿಯೊಳಕ್ಕೆ ಇಳಿಸುತ್ತಾರೆ. ಪಾದರಿ ಪ್ರಾರ್ಥನೆ ಹೇಳಿ ಸಿಲುಬೆ ಸನ್ನೆ ಮಾಡಿ ತೀರ್ಥ ಚಿಮುಕಿಸುತ್ತಾರೆ. ಅನಂತರ ಆಯಿತು ಅವರ ಕೆಲಸ. ಅವರು ಕಾಲಿಗೆ ಬುದ್ಧಿ ಹೇಳುತ್ತಾರೆ. ನಾನು ಆ ಕುಡುಕ ಉಳಿಯುತ್ತೇವೆ. ಬಾರೋ ಒಂದು ಬುರುಡೆ ಬಗ್ಗಿಸೋಣ ಅಂತ ಅವನನ್ನು ಎಳೆದುಕೊಂಡು ನಾನು ಪರಾರಿಯಾಗುತ್ತೇನೆ.
ಪಡಖಾನೆಯಲ್ಲಿ ಬಿದ್ದು ಜ್ಞಾನ ತಪ್ಪುವವರೆಗೂ ಅವನ ಹೊಟ್ಟೆಗೆ ಹುಳಿ ತುಂಬಿಸುತ್ತೇನೆ. ಅವನ ಕಿಸೆಯಿಂದ ರಹದಾರಿ ಚೀಟಿ ಕದ್ದು ನಾನೊಬ್ಬನೇ ಗುಳಿ ಹತ್ತಿರ ಬರುತ್ತೇನೆ. ಇಲ್ಲ, ಜ್ಞಾನ ತಪ್ಪುವ ತನಕ ಅವನು ಕುಡಿಲಿಲ್ಲ ಅನ್ನಿ. ತಮ್ಮ ಹೋಗೋ, ನಾನೇ ಪೂರೈಸುತ್ತೇನೆ ನಿನ್ನ ಕೆಲಸನೂ ಅಂತ ಹೇಳುತ್ತೇನೆ ಅವನಿಗೆ ಖುಷಿಯೋ ಖುಷಿ. ನಾನು ಬಂದು ನಿಮ್ಮನ್ನು ಮೇಲಕ್ಕೆ ಎಳೆಯುತ್ತೇನೆ. ಸರಿ, ನಾವಿಬ್ಬರೂ ಸೇರಿ ಮಣ್ಣು ತುಂಬಿ ಸಮ ಮಾಡಿ ಹೊರಕ್ಕೆ ಬರುತ್ತೇವೆ ಎಂದನು. ಜಾನ್ ವಾಲ್ಜಾನ್ ಮುದುಕನ ಭುಜದ ಮೇಲೆ ಕೈಯಿಟ್ಟು, ಸರಿ, ಹಾಗಾದರೆ ಎಲ್ಲವೂ ಸುಗಮವಾಗಿ ನಡೆಯುತ್ತದೆ ಎಂದು ಮೆಚ್ಚುಗೆ ಸೂಚಿಸಿದನು. ಇದೆಲ್ಲ ನಡೆಯಲಿಲ್ಲ ಅನ್ನಿ. ಪರಿಸ್ಥಿತಿ ಯೋಚನೆ ಮಾಡುವುದಕ್ಕೂ ಆಗದು, ಅಷ್ಟು ಭಯಂಕರ ಎಂದು ಮುದುಕ ಬಿಸುಸುಯ್ದ. ಮಾರನೆಯ ದಿನ ಸಂಜೆ ಕಚೇರಿ ಕಾರ್ಖಾನೆಗಳಿಂದ ಮನೆಗೆ ಹೋಗುತ್ತಾ ಉದ್ದುದ್ದ ಕಾಲು ಹಾಕುತ್ತಿದ್ದ ಜನರೆಲ್ಲ ತಮ್ಮೆದುರಿಗೆ ಮೃತದೇಹವೊಂದನ್ನು ಹೊತ್ತು ತರುತ್ತಿದ್ದ ಸಣ್ಣ ಗುಂಪನ್ನು ಕಂಡಲ್ಲೇ ನಿಂತು ಬರಿಯ ತಲೆಯಿಂದ ನಮಿಸಿದರು. ಫಾಚಲವಾನ್ ಅದರ ಸಂಗಡವೇ ಇದ್ದ. ಆಗಾಗ ಅವನು 2 ಕೈಗಳನ್ನೂ ಉಜ್ಜಿಕೊಳ್ಳುತ್ತಾ, ಒಳ್ಳೆ ನಾಟಕ ಇದು ಎಂದು ತನಗೆ ತಾನೇ ಪಿಸುಕುಡ್ಡುತ್ತಿದ್ದನು. ಸ್ಮಶಾನದ ಬಾಗಿಲು ಸಿಕ್ಕಿತು. ದ್ವಾರಪಾಲಕನಿಗೆ ಹೆಸರು ವಿಳಾಸ ಎಲ್ಲ ತಿಳಿಸಿ ಒಳಕ್ಕೆ ಹೋಗಬೇಕಾಗಿತ್ತು. 1-2 ನಿಮಿಷ ತಡವಾಯಿತು. ಆಗ ಯಾರಿಗೂ ಪರಿಚಯವಿಲ್ಲದ ಹೊಸಬನೊಬ್ಬನು ಪೆಟ್ಟಿಗೆ ಹೊರುವವರ ಪಕ್ಕದಲ್ಲಿ ಬಂದು ನಿಂತು ಒಳಕ್ಕೆ ಕಾಲಿಡಲು ಸಿದ್ಧನಾದ. ಮಧ್ಯವಯಸ್ಸು, ತುಂಬಿದ ಮೈಕಟ್ಟು, ಹೆಗಲ ಮೇಲೆ ಗುದ್ದಲಿ ಬೇರೆ. ಫಾಚಲವಾನ್ ಬೆಚ್ಚಿ ಬೆರಗಾದ. ಯಾರಣ್ಣ ನೀನು? ಗುಳಿ ತೋಡುವವ? ಹೂಳೋಕೆ ಮುಚ್ಚೋಕೆ ಬೇಡವೇ ಈಗ? ತೋಪಿನ ಬಾಯಿಗೆ ಎದೆ ಕಟ್ಟಿ ಗುಂಡು ಹಾರಿಸಿದರೂ ಜೀವಂತವಾಗಿ ಒಬ್ಬ ಉಳಿದುಕೊಂಡರೆ ಅವನ ಮುಖ ಹೇಗಿರುವುದೋ ಹಾಗಾಯಿತು ಫಾಚಲವಾನನ ಮುಖ. ಗುಳಿ ತೋಡುವವನು? ಆ ಮುದಿಯ ಎಲ್ಲಿ? ಮಣ್ಣು ಪಾಲು. ಫಾಚಲವಾನ್ ಈ ಸನ್ನಿವೇಶವನ್ನು ಊಹಿಸಿರಲಿಲ್ಲ. ಮಣ್ಣುಗೂಡಿಸುವವನೂ ಒಂದು ದಿನ ಮಣ್ಣು ಪಾಲೆ. ಇದು ಅವನಿಗೆ ಹೊಳೆದಿರಲೇ ಇಲ್ಲ. ಒಬ್ಬ ರಾಜ, ಅವನಾದ ಮೇಲೆ ಮತ್ತೊಬ್ಬ ಆ ಸಿಂಹಾಸನಕ್ಕೆ. ಹಾಗೆಯೇ ಮುದಿಯನ ಕಾಲ ಮುಗಿಯಿತು. ಈಗ ನಾನು ಈ ಪಿಕಾಶಿಗೆ ಒಡೆಯ ಎಂದು ಹೊಸಬ ನಾಲಿಗೆ ಚಪ್ಪರಿಸಿ ಪಿಕಾಶಿಯನ್ನು ನೀಡಿದ. ಫಾಚಲವಾನನ ಹಣೆಯ ಮೇಲೆ ಬೆವರು ಹನಿಗಳು ಎದ್ದು ಕೆಳಕ್ಕೆ ಉರುಳಿದವು. ಅಷ್ಟು ಹೊತ್ತಿಗೆ ಪೆಟ್ಟಿಗೆಯನ್ನು ಜನ ಕೆಳಕ್ಕಿಳಿಸಿದರು. ಪಾದರಿ ಕೊಂಚ ಎತ್ತರವಾದ ಪ್ರದೇಶದಲ್ಲಿ ನಿಂತು ಅಲ್ಲಿ ಆಗಲೇ ತೋಡಿದ್ದ ಗುಳಿಯ ಪಕ್ಕಕ್ಕೆ ಪೆಟ್ಟಿಗೆಯನ್ನು ಸರಿಸುವಂತೆ ಸಂಜ್ಞೆ ಮಾಡಿದ. ಪೆಟ್ಟಿಗೆಯೊಳಗೆ ಅಡಗಿಕೊಂಡಿದ್ದ ಜಾನ್ ವಾಲ್ಜಾನ್ ಅಲ್ಪ ಸ್ವಲ್ಪ ಉಸಿರಾಡುವಂತೆ ಅನುಕೂಲಗಳನ್ನು ಮಾಡಿಸಿಕೊಂಡಿದ್ದನು. ಸಾವಿನೊಂದಿಗೆ ತಂತ್ರ ಹೂಡಿದ್ದರಿಂದ ಅವನು ಕೊಂಚ ಚಕಿತನಾಗಿಯೇ ಇದ್ದ. ಹೆಜ್ಜೆ ಹೆಜ್ಜೆಗೂ ಈ ನಾಟಕ ಯಥಾರೀತಿ ಜರುಗುತ್ತಿದೆಯೇ ಎಂದು ಅವನು ಒಳಗಿಂದಲೇ ಊಹಿಸಿ ಅರಿತುಕೊಳ್ಳುತ್ತಿದ್ದ. ಮಠದಿಂದ ರಸ್ತೆಗೆ ಬಂದದ್ದು, ರಾಜಬೀದಿಯನ್ನು ದಾಟಿದ್ದು, ಸೀನ್ ಹೊಳೆಯ ಮೇಲಿನ ಸೇತುವೆಯನ್ನು ಹಾದದ್ದು, ಸ್ಮಶಾನದ ಬಾಗಿಲಲ್ಲಿ ನಿಂತಿದ್ದು, ಎಲ್ಲವನ್ನೂ ಅವನು ಪೆಟ್ಟಿಗೆಯ ಅಲುಗಾಟದಿಂದಲೇ ತಿಳಿದುಕೊಂಡಿದ್ದ. ಕೆಳಕ್ಕಿಳಿಸಿದ್ದಂತೂ ಅವನಿಗೆ ಆ ಕ್ಷಣವೇ ಗೊತ್ತಾಯಿತು. ಸುತ್ತ ಗರಗರ ಸದ್ದಾದಾಗ ಅದನ್ನು ಹಗ್ಗದಿಂದ ಕಟ್ಟುತ್ತಿರುವರೆಂದು ಭಾಸವಾಯಿತು. ಆಗ ತಲೆ ತಿರುಗಿದಂತಾಯಿತು. ಇದ್ದಕ್ಕಿದ್ದ ಹಾಗೆ ಶಿರೋವೇದನೆ ಹೆಚ್ಚಿತು. ಬಹುಶಃ ತಲೆಯ ಭಾಗವನ್ನೇ ಕೆಳಮುಖವಾಗಿ ಇಳಿಸುತ್ತಿದ್ದರೋ ಏನೋ. ಆದರೆ ಕೂಡಲೇ ಗುಳಿಯ ತಳದಲ್ಲಿ ತನ್ನ ಬೆನ್ನ ಮೇಲೆಯೇ ತಾನು ಪೆಟ್ಟಿಗೆಯೊಳಗೆ ಮಲಗಿದ್ದಂತೆ ತೋರಿತು. ಎಲ್ಲವೂ ಸುಸೂತ್ರವಾಗಿಯೇ ಜರುಗುತ್ತಿದೆ ಎಂದು ಅವನು ಸಮಾಧಾನ ಪಡೆದ. ಚಳಿಯಿಂದ ಮೈ ನಡುಗಿತು. ಗೊಣಗೊಣನೆ ಯಾರೋ ಏನೋ ಹೇಳುತ್ತಿದ್ದರು. ಅರ್ಥವಾಗದ ಸದ್ದು. ಓ, ಪಾದರಿಯ ಮಂತ್ರ ಎಂದು ಅವನು ಗುರುತು ಹಿಡಿದ. ಇನ್ನೇನು ಮುದುಕನನ್ನು ನಮ್ಮವನು ಹೆಂಡದಂಗಡಿಗೆ ಸಾಗಿಸುತ್ತಿರಬಹುದು ಎಂದು ಯೋಚಿಸುತ್ತಿರುವಲ್ಲಿ ಥೊಪ್ ಎಂದು ಏನೋ ಪೆಟ್ಟಿಗೆಯ ಮೇಲೆ ಬಿತ್ತು. ಸಿಡಿಲಿನ ಹಾಗೆ ಸದ್ದು. ಮಣ್ಣು, ಒಂದು ಸನಿಕೆ ಮಣ್ಣು. ಮತ್ತೊಂದು ಬಾರಿ ಥೊಪ್. ಉಸಿರಿಗಾಗಿ ಮಾಡಿದ್ದ 2 ತೂತುಗಳು ಮುಚ್ಚಿ ಹೋದವು. 3, 4 ಜಗಜಟ್ಟಿಯಾಗಿರಬಹುದು. ಜಗತ್ತಿನಲ್ಲಿ ಅವನಿಂದಲೂ ಸಹಿಸಲಾಗದ ಸನ್ನಿವೇಶಗಳೂ ಬರುವುದುಂಟು. ಜಾನ್ ವಾಲ್ಜಾನ್ನ ಜ್ಞಾನ ತಪ್ಪಿತು. ಹೀಗಾಗಲು ಕಾರಣವೇನೆಂದು ನೋಡೋಣ. ಪಾದರಿ ಮಂತ್ರಗಳನ್ನು ಮುಗಿಸಿ ಬೆನ್ನು ತಿರುಗಿಸಿ ಹೊರಟ ತತ್ಕ್ಷಣವೇ ಹೊಸಬ ಸನಿಕೆ ಹಿಡಿದು ಕೆಲಸ ಪ್ರಾರಂಭಿಸಿಯೇ ಬಿಟ್ಟ. ಫಾಚಲವಾನನ ಕಣ್ಣು ಕತ್ತಲೆಗಟ್ಟಿತು. ಅವನು ಏನೂ ಮಾಡಲಾರ, ಮಾಡದಿರಲೂ ಆರ. ಆಗ ಅವನ ದೃಷ್ಟಿ ಹೊಸಬನ ಅಂಗಿಯ ಕಿಸೆಯ ಮೇಲೆ ಬಿತ್ತು. ನಸು ಬೆಳಕಿನಲ್ಲಿ ಅವನಿಗೆ ಅದರೊಳಗಿದ್ದ ಬಿಳಿಯ ಚೀಟಿ ಕಾಣಿಸಿತು. ಬಡ ರೈತನ ಕಣ್ಣೊಳಗೆ
ಎಷ್ಟು ಹೊಳಪು ಅಡಗಿರಬಹುದೋ ಅಷ್ಟೂ ಆಗ ಅವನಲ್ಲಿ ಚಿಮ್ಮಿ ಅವನಿಗೊಂದು ಹೊಸ ಉಪಾಯ ಹೊಳೆದು ತಲೆಯನ್ನು ತುಂಬಿತು. ಮೆಲ್ಲಗೆ ಅವನು ಆ ಚಿಟಿಯನ್ನು ಕದ್ದು ತನ್ನ ಮುಷ್ಟಿಯಲ್ಲಿ ಮರೆಸಿಕೊಂಡ. ಅಷ್ಟರೊಳಗೆ ಹೊಸಬ 4 ಸನಿಕೆ ಮಣ್ಣು ತುಂಬಿದ್ದಾಗಿತ್ತು. ಅಲ್ಲ ಕಣೋ ತಮ್ಮ, ರಹದಾರಿ ಚೀಟಿ ತಂದೆಯಾ ನೀನು? ಓ, ತಂದೆನಲ್ಲ. ಇಲ್ಲ, ಸುಮ್ಮನೆ ಕೇಳಿದೆ. 8 ಗಂಟೆ ಮೇಲೆ ಹೊರಗೆ ಹೋಗಬೇಕಾದರೆ ಅದನ್ನು ತೋರಿಸಲೇಬೇಕಲ್ಲ ಅಂತ. ಇಕೋ ಎನ್ನುತ್ತಾ ಅವನು ಕಿಸೆಯೊಳಗೆ ಕೈ ಇಕ್ಕಿ ಹೆದರಿ ಬಾಯಿ ಬಿಟ್ಟ. ಎಲ್ಲ ಕಿಸೆಗಳನ್ನೂ ಪರೀಕ್ಷಿಸಿದ. ಅಯ್ಯೋ, ಮರೆತೆ, ತರಲೇ ಇಲ್ಲ ಅಂತ ಕಾಣುತ್ತೆ ಎಂದು ಹಣೆ ಬಡಿದುಕೊಂಡ. ಚಿಂತೆ ಇಲ್ಲ, 15 ಫ್ರಾಂಕ್ ದಂಡ ಬಿತ್ತು ನಿನ್ನ ತಲೆಗೆ ಪಾಪ ಎಂದು ಮುದುಕ ಕನಿಕರ ನಟಿಸಿದ. ಮುಳುಗಿ ಹೋದೆನಲ್ಲಪ್ಪ ಎಂದು ಅವನು ಕೂತೇ ಬಿಟ್ಟ. ಫಾಚಲವಾನ್ ಅವನನ್ನು ಹಿಡಿದೆತ್ತಿ, ಒಂದು ಕೆಲಸ ಮಾಡು, ಈಗಲೇ ಹೊರಡು. ಮನೆಗೆ ಹೋಗಿ ಅದನ್ನು ಎಲ್ಲಿಟ್ಟಿದ್ದೀಯೋ ಚೆನ್ನಾಗಿ ಹುಡುಕಿ ಸಂಪಾದಿಸಿಕೊಂಡು 8ಕ್ಕೆ 10 ನಿಮಿಷ ಇದೆ ಎನ್ನುವುದರೊಳಗಾಗಿ ಹಿಂದಕ್ಕೆ ಬಾ. ನಾನಿಲ್ಲೇ ಕಾವಲು ಕೂತಿರುತ್ತೇನೆ. ಈ ಪ್ರಾಣಿ ಎದ್ದು ಓಡಿ ಹೋಗದ ಹಾಗೆ ನೋಡಿಕೊಳ್ಳುತ್ತಿರುತ್ತೇನೆ ಎಂದು ನಗುತ್ತಾ ಹೊಸಬನ ಭುಜವನ್ನು ತಟ್ಟಿ ಬೆನ್ನು ಹಿಡಿದು ಬಾಗಿಲ ಕಡೆ ದಬ್ಬಿದ. ನನ್ನನ್ನು ಬದುಕಿಸಿದೆಯಲ್ಲಪ್ಪ ನೀನು ಎನ್ನುತ್ತಾ ಅವನು ಓಡಿದ. ಹೊಸಬ ಅತ್ತ ತೊಲಗುತ್ತಲೇ ಫಾಚಲವಾನ್ ಗುಳಿಯೊಳಕ್ಕೆ ಧುಮುಕಿ ಮಣ್ಣನ್ನು ಒತ್ತರಿಸಿ ತೂತುಗಳ ಹತ್ತಿರ ಬಾಯಿಟ್ಟು ಮಾಡಿಲೀನ್ ಮಾಡಿಲೀನ್ ದೇವರೂ ಎಂದು ಕೂಗಿದ. ಒಳಗಿನಿಂದ ಧ್ವನಿ ಬರಲೇ ಇಲ್ಲ. ಅವನ ಪಂಚಪ್ರಾಣಗಳೂ ಉಡುಗಿದಂತಾಯಿತು. ಬೇಗ ಬೇಗನೆ ಅವನು ಮೇಲು ಮುಚ್ಚಳವನ್ನು ತೆಗೆದ. ಜಾನ್ ವಾಲ್ಜಾನನ ಕಣ್ಣು ಮುಚ್ಚಿತ್ತು. ಮುಖದಲ್ಲಿ ರಕ್ತಚಲನ ಇದ್ದಂತೆ ಇರಲಿಲ್ಲ. ಮುದುಕನ ತಲೆ ತಿರುಗಿತು. ಮೂರ್ಛೆ ಬರುವಂತಾಯಿತು. ಅವನು ಗುಳಿಯ ಪಕ್ಕದಲ್ಲೇ ಒರಗಿದ. ಅಲ್ಲೇ ಕುಸಿದು ಕೂತ. ಉಸಿರಿಲ್ಲ, ಪ್ರಾಣ ಹೋಯಿತು ಎಂದು ಒದರುತ್ತಾ ಜಾನನ್ನೇ ಹುಚ್ಚನಂತೆ ನೋಡುತ್ತಿದ್ದ. ಆಗ ಅವನಿಗೆ ರೋಮಾಂಚವಾಯಿತು. ತಲೆಯ ಕೂದಲೆಲ್ಲ ಎದ್ದು ನಿಂತವು. ಏಕೆಂದರೆ ಜಾನ್ ಕಣ್ಣು ತೆರೆದು ಫಾಚಲವಾನನನ್ನು ನೋಡಿದ. ನಿದ್ದೆ ಮಾಡುತ್ತಿದ್ದೆ ಎಂದು ಹೇಳಿ ಹಾಗೆಯೇ ಮೆಲ್ಲಗೆ ಎದ್ದು ಕುಳಿತ. ತಂಗಾಳಿ ಮುಖದ ಮೇಲೆ ಬಿದ್ದಾಗ ಅವನಲ್ಲಿ ಚೈತನ್ಯ ಮೂಡಿತು. ಮುದುಕ ಕೊಟ್ಟ ಬ್ರಾಂದಿಯಿಂದ ಮತ್ತಷ್ಟು ಚೇತರಿಸಿಕೊಂಡು ಜಾನ್ ಮೇಲಕ್ಕೆ ಏರಿದ. ಅನಂತರ ಇಬ್ಬರೂ ಸೇರಿ ಬರಬರನೆ ಮಣ್ಣು ತುಂಬುವ ಕೆಲಸವನ್ನು ಮುಗಿಸಿದರು. ಬನ್ನಿ ಹೋಗೋಣ, ನೀವು ಗುದ್ದಲಿ ತೆಗೆದುಕೊಳ್ಳಿ, ನಾನು ಸನಿಕೆ ತರುತ್ತೇನೆ ಎನ್ನುತ್ತಾ ಮುದುಕ ಜಾನನನ್ನು ಹಿಂಬಾಲಿಸಿಕೊಂಡು ಸ್ಮಶಾನದಿಂದ ಹೊರಬಿದ್ದ. ಗುಳಿ ತೋಡುವವರ ನಡಿಗೆಯನ್ನು ಅನುಸರಿಸಲು ಜಾನ್ನಿಂದ ಸಾಧ್ಯವಾಗಲಿಲ್ಲ. ಜಿಂಕೆಯಂತೆ ಅವನು ಆನಂದದಲ್ಲಿ ಕುಣಿದಾಡುತ್ತಿದ್ದಂತೆ ಕಂಡ. ಆ ದಿನ ರಾತ್ರಿ ಮಠದ ಹೊರಬಾಗಿಲಿನಲ್ಲಿ 2 ಗಂಡಸರೂ 1 ಮಗುವೂ ಕಾಣಿಸಿಕೊಂಡರು. ಗಂಡಸರ ಪೈಕಿ ಒಬ್ಬ ಬಾಗಿಲನ್ನು ತಟ್ಟುತ್ತಲೇ ದ್ವಾರಪಾಲಕನು ಎದ್ದು ಬಂದು ಅವರನ್ನೆಲ್ಲ ಒಳಕ್ಕೆ ಬಿಟ್ಟ. ಅವರು ಉದ್ದಕ್ಕೂ ನಡೆದು ಹೋಗಿ ಮಠದ ಎಡಭಾಗದ ಕೋಣೆಯೊಂದರೊಳಕ್ಕೆ ನುಗ್ಗಿ ಅಲ್ಲೇ ನಿಂತರು. ಮಠದ ಯಜಮಾನಿ ಅಲ್ಲಿಗೆ 1-2 ನಿಮಿಷದಲ್ಲೇ ಬಂದರು. ಕೊಂಚ ಹೊತ್ತು ಮಾತುಕತೆ ನಡೆದ ನಂತರ ಆಕೆ, ಫಾವಾನ್, ಈಗೋ 1 ಗಂಟೆ, ತೋಟದ ಕೆಲಸಕ್ಕೆ ಇನ್ನೊಬ್ಬ ಬೇಕೇ ಬೇಕು ಎಂದು ಆಕೆ ಪೊಟ್ಟಣವೊಂದನ್ನು ಮುದುಕನ ಕೈಗೆ ಕೊಟ್ಟಳು. ಮರುದಿನದಿಂದ ಅಲ್ಲಿದ್ದ ಸೋದರಿಯರಿಗೆಲ್ಲ ಇದೇನಿದು 2 ಗಂಟೆ ಸದ್ದು ಎಂಬ ಕುತೂಹಲ. ಕೆಲವರು ಮುಸುಕನ್ನೆತ್ತಿ ಕಡೆಗಣ್ಣಿನಿಂದ ನೋಡುವ ಸಾಹಸವನ್ನೂ ಮಾಡಿಬಿಟ್ಟರು. ಓ, ಇನ್ನೊಬ್ಬ ತೋಟಗಾರ, ಫಾಚಲವಾನನ ತಮ್ಮ ಎಂದು ಪಿಸುಗುಟ್ಟಿದರು. ಜಾನ್ ವಾಲ್ಜಾನನ ಹೆಸರು ಚಿಕ್ಕ ಫಾಚಲ್ವಾನ್ ಎಂದಾಯಿತು. ಕಾಸೆಟ್ಟಳನ್ನು ಅವರು ಮಠಕ್ಕೆ ಸೇರಿಸಿಕೊಂಡರು. ಅವಳ ಹಿಂದಿನ ಉಡುಪನ್ನು ಜಾನ್ ಗಂಟು ಕಟ್ಟಿ ಕೋಣೆಯ ಮೂಲೆಯಲ್ಲಿ ಇರಿಸಿದ. ಅವಳಿಗೆ ಅಲ್ಲಿ ಅವರು ಹೊಸ ಉಡುಗೆಗಳನ್ನು ಕೊಟ್ಟರು. ಅವಳ ವಿದ್ಯಾಭ್ಯಾಸವನ್ನು ಅವರು ಪ್ರೀತಿ ವಿಶ್ವಾಸಗಳಿಂದ ಪ್ರಾರಂಭಿಸಿದರು. ಮಠದ ಸೋದರಿಯರಿಗೆ ಜೇವೆರ್ಟ್ನಷ್ಟು ಚಾಣಾಕ್ಷತೆ ಇದ್ದಿದ್ದರೆ ಅವರು ಒಂದು ಸೋಜಿಗವನ್ನು ಬೇಗನೆ ಗಮನಿಸಬಹುದಾಗಿತ್ತು. ಅದೇನೆಂದರೆ, ಮಠದಿಂದ ಹೊರಕ್ಕೆ ಯಾವ ಕೆಲಸಕ್ಕೆ ಹೋಗಬೇಕಾದರೂ ಚಿಕ್ಕ ಫಾಚಲವಾನ್ನೇ ನಾ ಮುಂದು ಎಂದು ಹೊರಡದೆ ಕುಂಟುತ್ತಾ ಕಾಲೆಳೆಯುತ್ತಾ ನಡೆಯುತ್ತಿದ್ದ
ವೃದ್ಧ ಅಣ್ಣನೇ ಹೋಗುತ್ತಿದ್ದ. ಆದರೆ ದೇವರ ಪಾದದಲ್ಲೇ ಸದಾ ಕಣ್ಣಿರಿಸಿ ಅವನ ಸ್ತೋತ್ರದಲ್ಲೇ ಸದಾ ನಿರತರಾಗಿದ್ದ ಆ ಮಹಿಳೆಯರಿಗೆ ಇಂಥ ಅನ್ವೇಷಣಾ ಬುದ್ಧಿ ಹೇಗೆ ಬಂದೀತು? ಅಂತೂ ಇಂತೂ ಜಾನ್ ಅತ್ತಿತ್ತ ಅಲುಗಾಡದೆ ಅಲ್ಲಿ ಸುಖವಾಗಿ ವಾಸವಾಗಿದ್ದು ಬಿಟ್ಟ. ಜೇವೆರ್ಟ್ನೂ ಕೂಡ ಆ ನಗರ ಪ್ರದೇಶವನ್ನು ಶೋಧಿಸಿ ನಿರಾಶನಾಗಿ ತೆರಳಿದ್ದ. ಆ ಜಾಗ ಜಾನನಿಗೆ ಸಮುದ್ರದ ನಡುದ್ವೀಪದಂತೆ ಇತ್ತು. ಪ್ರಶಾಂತವಾಗಿದ್ದ ಆ ಉದ್ಯಾನ, ಪರಿಮಳಪೂರಿತವಾದ ಆ ಗಿಡಮೂಲಿಕೆಗಳು, ಕಪಟದ ಸೋಂಕೇ ಇಲ್ಲದ ಆ ಮಕ್ಕಳ ಸಮೂಹ, ಆಧ್ಯಾತ್ಮಿಕ ವಾತಾವರಣದಿಂದ ತುಂಬಿದ್ದ ಮಠ, ಇವೆಲ್ಲವೂ ಜಾನನ ಅಂತರಂಗವನ್ನು ಪುಟಗೊಳಿಸಿದವು. ಅವನ ಆತ್ಮವು ಸರಳವೂ ಸುಂದರವೂ ಆಗತೊಡಗಿತು. ಮನದೊಳಗೆ ಶಾಂತತೆ, ಹೊರಗೆ ಆನಂದ ಅಂಕುರಿಸಿದವು. ಹಿಂದೊಮ್ಮೆ ಮಾನವ ಸಮುದಾಯವೇ ಅವನನ್ನು ತೊರೆದಿದ್ದಾಗ, ಎಲ್ಲ ಬಾಗಿಲೂ ಅವನೆದುರು ಮುಚ್ಚಿದ್ದಾಗ ಇಂಥದೇ ಒಂದು ಆಸರೆ ಅವನಿಗೆ ತುಸು ಹೊತ್ತು ದೊರೆತಿತ್ತು. ಈಗ ಮತ್ತೆ ಅದೇ ಮಾನವಕುಲ ಅವನನ್ನು ಅಟ್ಟಿಸಿಕೊಂಡು ಬಂದಾಗ, ನರಕದ ಬಾಗಿಲು ಅವನೆದುರು ಬಾಯಿ ತೆರೆದಿದ್ದಾಗ ಕ್ರೈಸ್ತ ಭಕ್ತಿ ಅವನನ್ನು ಉಳಿಸಿತು. ಆಗ ಅವನು ತಪ್ಪುದಾರಿಯಿಂದ ತಪ್ಪಿಸಿಕೊಂಡ. ಈಗ ಅವನು ಕ್ರೂರ ಶಿಕ್ಷೆಯಿಂದ ಉಳಿದುಕೊಂಡ. ಅವನ ಹೃದಯ ಕೃತಜ್ಞತೆಯಿಂದ ಕರಗಿ ಹೋಯಿತು. ಪ್ರೀತಿ ರಸದ ಕಳಶವಾಯಿತು. ಹೀಗೆಯೇ ಅನೇಕ ವರ್ಷಗಳು ಕಳೆದು ಹೋದವು. ಕಾಸೆಟ್ಟಳು ಬೆಳೆದು ಯುವತಿಯಾದಳು.